ಹಾಯ್ ಹಲೋ ನಮಸ್ಕಾರ ಕರ್ನಾಡು ಎಲ್ಲ ಹೇಗಿದ್ದೀರಾ? ತುಂಬಾನೇ ಬೇಜಾರಾಗ್ತಿದೆ ಯಾಕಂದ್ರೆ ಅಷ್ಟೊಂದು 10:40 ಜಾಲಿ ಹೇಳ್ರಣ. ಈಗ ದೇವ್ರು ಕೊಂಡ್ಸವ್ರೆ ಹೋಗ್ಬಿಟ್ಟು ಒಂದು 2 ಸ್ಟೆಪ್ ಹಾಕೋಣ. ಮಾನ ಮಣ್ಣದೆ ಹಾಯ್ ಹಲೋ ನಮಸ್ಕಾರ ಕರ್ನಾಡು ಎಲ್ಲ ಹೇಗಿದ್ದೀರಾ? ಚೆನ್ನಾಗಿರ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮೆಲ್ರಿಗೂ ನನ್ನ ಹೊಸ ವ್ಲಾಗಿಗೆ ಸುಸ್ವಾಗತ. ಆ್ಯಕ್ಚುಲಿ ಇದು 2ನೇ ಸತಿ ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ದು ಬಂದ್ಬಿಟ್ಟು ಒಂದು ಸ್ವಲ್ಪ ಎರರ್ ಇತ್ತು, ಫುಲ್ ಆಡಿಯೋ ವಾಶ್ ಔಟ್ ಆಗಿಬಿಟ್ಟಿತ್ತು, ಬರೀ ವಿಡಿಯೋ ಇತ್ತು. ಈಗ ಬರ್ತಿರೋ ವಿಡಿಯೋಗಳೆಲ್ಲ ಫಸ್ಟ್ ಮಾಡಿದ್ದು ಅಂದರೆ ಆಡಿಯೋ ಎರರ್ ಆಗಿತ್ತಲ್ಲ, ಸೊ ಅದು ನಾನು ನಿಮ್ಮೆಲ್ರಿಗೋಸ್ಕರ ಮತ್ತೆ ಹೋಗಿ 10:30 ರಾತ್ರಿಲಿ ಮತ್ತೆ ಹೋಗಿ ಮತ್ತೆ ವ್ಲಾಗ್ ಮಾಡಿ ಎರರ್ ಆಗಿದ್ದು ವಿಡಿಯೋನ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಕ್ಲಿಪ್ಸ್ ಥರ ನಿಮ್ಗೆ ಇಲ್ಲಿ ಹಾಕಿದ್ದೀನಿ ಗೊತ್ತಾಗಲಿ ಅಂತ. ಫುಲ್ ಸೌಂಡೆಲ್ಲ ಫುಲ್ ವಾಶ್ ಔಟ್ ಆಗಿತ್ತು, ಬರೀ ವಿಡಿಯೋ ಮಾತ್ರ ಇತ್ತು. ನನ್ನ ಮೈಕ್ ಪ್ರಾಬ್ಲಮ್ ಆಗಿದ್ದ ಕಾರಣದಿಂದ ಹಾಗಾಯಿತು. ಸೊ ನೋಡಿ ಎಷ್ಟು ಕಷ್ಟಪಟ್ಕೊಂಡು ಮತ್ತೆ ನಿಮ್ಗಳಿಗೋಸ್ಕರ ಹೋಗಿ ಮಾಡಿದ್ದೀನಿ. ತುಂಬಾ ಬೇಜಾರಾಗ್ತಿದೆ ಯಾಕಂದರೆ ಅಷ್ಟೊಂದು ಕಷ್ಟಪಟ್ಕೊಂಡು ಜನಗಳ ಜೊತೆ ಮಾತಾಡ್ಕೊಂಡು ಇಂಟರ್ಯಾಕ್ಟ್ ಮಾಡಿಕೊಂಡು ಮಾಡಿದ ವಿಡಿಯೋ ವಾಶ್ ಔಟ್ ಆಯಿತು ಅಂತ. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ಲಿ ನಮ್ಮ ಅಪ್ಪನೂ ಕೂಡ ಸಿಕ್ಕಿದ್ರು, ಅವ್ರ ಹತ್ರನೂ ಕೆಲವು ಮಾತುಗಳಾಡಿದೆ, ಅದು ಇಲ್ಲ. ನೋ ಆಡಿಯೋ ಓನ್ಲಿ ವಿಡಿಯೋ ಆಯಿತು. ಸೊ ಈಗ ಮತ್ತೆ ಫಸ್ಟಿಂದ ನಿಮಗೋಸ್ಕರ ಫಸ್ಟಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು 10:15 ಟೈಮ್ ಎಷ್ಟು? 10:40 ನೋಡ್ತಾ ಇದ್ದೀರಲ್ಲ, 10:40 ಆಗಿದೆ, 10:40 ಆಗಿದೆ. ಚಾರ್ಜ್ ಖಾಲಿ ಆಗಿದೆ. ಬಟ್ ಸ್ಟಿಲ್ ಫೋನಲ್ಲೂ ಚಾರ್ಜ್ ಖಾಲಿ ಆಗಿದೆ. ನಿಮಗೋಸ್ಕರ ಮತ್ತೆ ವ್ಲಾಗ್ ಮಾಡಿಕೊಂಡು ಮತ್ತೆ ಈ ರೋಡ್ಗಳಲ್ಲಿ ನಡ್ಕೊಂಡು ಜಾತ್ರೆ ರೋಡ್ಗಳಲ್ಲಿ ಜಾತ್ರೆಗಳನ್ನ ಮಾತಾಡಿಸ್ಕೊಂಡು ಹೋಗೋಣ. ಹಾಗೆ ನೋಡೋಣ. ವಯಸ್ಸಾಗಿರೋರ್ನೆಲ್ಲ ಹಿಡ್ದಾಕೊಂಡು ಕೇಳಬೇಕು ಏನ್ ಹೇಳ್ತಾರೆ ನೋಡೋಣ. ಅಯ್ಯೋ ನಾವು ಅವಾಗಿಂದಾನು ನೋಡ್ತಾ ಇದೀವಪ್ಪ, ನೀವ್ ಇವಾಗ ನೋಡ್ತಾ ಇದ್ದೀರಾ ಅಷ್ಟೇ ಅಂತಾರೆ. ನೋಡೋಣ, ಅವ್ರು ಬರೋದನ್ನು ಅದು ಅಜ್ಜಿಗಳು ಕಾಳಾಕಕ್ಕೆ. ನೋಡೋಣ. ಆ್ಯಕ್ಚುಲಿ ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಆಡ್ಗೋಡಿನಲ್ಲಿ. ಜಾತ್ರೆಯಲ್ಲಿ ಚೇಂಜಸ್ ಏನೇನಾಗಿದೆ ಅಂದರೆ ಬರ್ತಾ ಬರ್ತಾ ಜಾತ್ರೆಯಲ್ಲಿ ಜನ ಕಮ್ಮಿ ಆಗ್ತವ್ರೆ ಆ್ಯಂಡ್ ಜಾತ್ರೆಯಲ್ಲಿ ಐಟಮ್ಸ್ಗಳು ಕಮ್ಮಿ ಆಗ್ತಿದೆ. ಆದರೆ ಇಲ್ಲಿರೋ ದೇವ್ರು ಮಾತ್ರ ಯಾವತ್ತೂ ಕಮ್ಮಿ ಆಗಿಲ್ಲ ನೋಡಿ. ಎಲ್ಲ ಇದ್ದಾಗೆ ಇದೆ. ದೇವ್ರುಗಳನ್ನಂತೂ ಕೂರಿಸೋದು ಮಾತ್ರ ಮರೆಯಲ್ಲ. ನಮ್ಮ ಜನ ಯಾವತ್ತೂ ಮರ್ತಿಲ್ಲ, ಕೂರಿಸ್ತಾನೆ ಇದ್ದಾರೆ. ಆದ್ರೆ ಜನ ಕಮ್ಮಿ ಆಗಿದ್ದಾರೆ ಹೊರತು ದೇವ್ರು ಕಮ್ಮಿ ಆಗಿಲ್ಲ. ದೇವ್ರ ಆಶೀರ್ವಾದನೂ ಹಾಗೆ ಬಿಡೋ ಹಂಗೆ ಹೋಗ್ಲಿಲ್ಲ. ನೋಡಿ ಫ್ರೆಂಡ್ಸ್, ಇಂಥ ಜಾತ್ರೆನಲ್ಲೂ ಗಾಡಿನಲ್ಲಿ ಹಾಕೋ ಬಂದ್ಬಿಡ್ತವೆ. ಸೊ ಆ್ಯಕ್ಚುಲಿ ಏನು ಹೇಳ್ತಿದ್ದೆ, ಜಾತ್ರೆಗಳಲ್ಲಿ ದೇವ್ರ ಕೂರಿಸೋದಂತೂ ಕಮ್ಮಿ ಆಗಿಲ್ಲ. ಒಂದು ವಿಷಯ ಫ್ರೆಂಡ್ಸ್, ಇನ್ನೊಂದು ವಿಷಯ, ನೀವು ಯಾವುದೇ ಊರಿಗೋಗಿ ಜಾತ್ರೆ ನೋಡಿದ್ರು ನಿಮಗೆ ಇಲ್ಲಿ ನೋಡಿದಷ್ಟು ಖುಷಿ ಮತ್ತೆ ದೇವ್ರಂತೂ ನಿಮ್ಗೆ ಎಲ್ಲೂ ಸಿಕ್ಕೋದೇ ಇಲ್ಲ. ಇದನ್ನ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಬೇಕಂದ್ರೆ ಬಂದೊಂದ್ಸತಿ ಆಡ್ಗುಡಿ ಜಾತ್ರೆಯಲ್ಲಿ ನೋಡಿ, ಮಿನಿಮಮ್ ಏನಿಲ್ಲ ಅಂದ್ರೂ 30ರಿಂದ 40 ದೇವ್ರು ಲೈನಲ್ಲಿ ನಿಂತಿರುತ್ತೆ ಇಲ್ಲಿ. 1-2 ಗಂಟೆ 3 ಗಂಟೆ ರಾತ್ರಿಲಿ. ಅಷ್ಟು ದೇವ್ರಂತೂ ನಿಮ್ಗಂತೂ ದೇವರಣೆಗೂ ನಿಮ್ಗೆ ಚಾನ್ಸೇ ಇಲ್ಲ ನೋಡೋದಕ್ಕೆ. ಬರೀ ಆಡ್ಗುಡಿ ಜಾತ್ರೆ ನಿಮಗ್ ನೋಡಕ್ ಆಗೋದು. ಬೇಕಂದ್ರೆ ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಆಮೇಲೆ ಕರೆಕ್ಟಾಗಿ ಇನ್ನು 1 ವರ್ಷ ಬಿಟ್ಕೊಂಡು ಅಂದರೆ ಫೆಬ್ರವರಿ ತಿಂಗಳಲ್ಲಿ ಜಾತ್ರೆ ಬರುತ್ತೆ. ಜಾತ್ರೆ ಬಂದಾಗ ಬೇಕಾದ್ರೆ ನಾನು ಪೋಸ್ಟ್ ಮಾಡ್ತೀನಿ, ಪೋಸ್ಟ್ ನೋಡ್ಕೊಂಡು ಬರೋರು ಬರ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಬೇಜಾರಾಗೋದೇನೆಂದರೆ ರಂಗುಲಟ್ಟಿಗಳಿಲ್ಲ ಆ್ಯಂಡ್ ಡ್ರ್ಯಾಗನ್ಸ್ದು ಹಿಂಗಿಂಗ್ ಉಯ್ಯಲೆ ಥರ ಆಡ್ತಲ್ಲ ಅದಿಲ್ಲ, ಎಲ್ಲ ಎತ್ಬಿಟ್ಟವ್ರೆ. ಹಂಗಂತ ಎಲ್ಲ ದೇವ್ರುಗಳ್ನು ತೋರ್ಸೋದಕ್ಕಾಗಲ್ಲ, ಸಾರಿ. ಬಿಕಾಸ್ ಎಲ್ಲ ದೇವ್ರುಗಳ್ನು ತೋರಿಸ್ಬೇಕಂದ್ರೆ ಇವತ್ತು ಒಂದು ರಾತ್ರಿ ಸಾಲದು. ಯಾಕಂದರೆ ಅಷ್ಟೊಂದು ದೇವ್ರುಗಳಿದೆ ಆ್ಯಕ್ಚುಲಿ. ಎಲ್ಲ ಜಾತ್ರೆ 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 ಜಾಲಿ 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 ಎಂಟಿ ಎಲ್ಲ ಜಾಲಿ. ಆಮೇಲೆ ಮನೆಗೆ ಹೋದ್ರೆ ಎಲ್ಲ ಖಾಲಿ. ಜಾತ್ರೆಗೆ ಬಂದ್ಮೇಲೆ ಫುಲ್ ಶಾಪಿಂಗು, ಮನೆಗೆ ಹೋಗಿದ್ದೆ ಎಲ್ಲ ಖಾಲಿ. ಏನೋ ಬಿಡಿ. ಜಾತ್ರೆಗೆ ಬಂದಿದ್ದೆ ಫುಲ್ಲು ಕಾಸು, ಮನೆಗೆ ಹೋಗೋ ಸ್ಟೈಲ್ ಫುಲ್ಲು ಖಾಲಿ. ಜಾಲಿ ಜಾಲಿ ಆಮೇಲೆ ಎಲ್ಲ ಖಾಲಿ. ನೋಡ್ತಾ ಇದ್ದೀರಾ, ನೋಡ್ತಾ ಇರಿ. ನೋಡಿ ಇಲ್ಲೆಲ್ಲ ಬರ್ತಾ ಇದ್ದಾರೆ ಜನ, ಸಾಗರನೇ ಇದೆ.
ಲುಕ್ಸು ಸೇರಿ ಬಿಟ್ಟು ಫಸ್ಟ್ ಲವ್ ಹುಟ್ಟಿ ಬಿಟ್ಟು ಮಾರಾಯ. ಫುಲ್ ಮೀಟಿಂಗ್ ಇವತ್ತು ಆಂಟಿ ಅಂಕಲ್ಗಳದೆಲ್ಲ ಓಡಕ್ ಆಯ್ತಾ ಇಲ್ಲ. ಆರ್ಕೆಸ್ಟ್ರಾದಲ್ಲಿ ಆಡ್ತಾ ಇದ್ರು ನಮ್ಮ ಹುಡುಗ ಇವತ್ತು ಸಿಂಗರ್ ಆಗ್ಬಿಟ್ಟವನೆ. ಏನ್ ಗೊತ್ತಾಯ್ತಾ ಇಲ್ಲ. ಎಲ್ಲ ನಿಮ್ಗಳಿಗೋಸ್ಕರ ನಿಮ್ಗಳಿಗೋಸ್ಕರ. ಮತ್ತೆ ಏನ್ ತಮಾಷೆನಾ ಬ್ಲಾಗ್ ಮಾಡೋದು ನಾನು ನೋಡು. ತಮಾಷೆನಾ ಅಂತ್ಯಾ? ಇನ್ನೇನ್ ಮಚ್ಚ, ಇಷ್ಟು ಜನಗಳಲ್ಲಿ ಈ ತರ ಕ್ಯಾಮ್ರಾ ಹಿಡ್ಕೊಂಡು ಇಂಥ ಜಾತ್ರೆನಲ್ಲಿ ಎಲ್ಲರ ಜನಗಳ ಮಧ್ಯದಲ್ಲಿ ನಾನೊಬ್ಬ ಡಿಫ್ರೆಂಟ್ ಆಗಿ ಕ್ಯಾಮ್ರಾ ಹಿಡ್ಕೊಂಡು ಈ ತರ ಅಡ್ಡಾಡಿದ್ರೆ ನೋಡಿದವ್ರು ಹುಚ್ಚ ಅಂತಾರೆ. ಅಂಡ್ ಇನ್ನೊಂದು ಇನ್ನೊಂದು ವ್ಲಾಗರ್ ಆಗ್ಬೇಕಂದ್ರೆ ಮಾನ ಮರ್ಯಾದೆ. ಮತ್ತೆ ಇನ್ನೊಂದು ಒಟ್ನಲ್ಲಿ ಮೂರನ್ನು ಬಿಟ್ಬಿಟ್ಟು ವ್ಲಾಗರ್ ಆಗ್ಬೇಕು. ಈ ತರ ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಬೇರೆ ಇದೆಯಾ? ಹೌದು. ನೆಕ್ಸ್ಟ್ ನಾನು ಮಾಡ್ಬೇಕು ಅನ್ಕೊಂಡಲ್ಲ. ಅದೇ ನಿನ್ಗೆ ಹೆಂಗಿರೋ ಈಗ ಏನು ಇಲ್ಲ ಅಂದ್ರೆ ಮಾನ ಮರ್ಯಾದೆ ನಾಚಿಕೆ ಏನು ಇಲ್ಲ, ನಿನ್ಗೆ ಸ್ಟಾರ್ಟ್ ಮಾಡ್ಬೋದು. ಎಲ್ಲ ನಾವು ಹುಟ್ಟಿದಾಗ ನರ್ಸ್ ಕೈಲಿ ಕೊಟ್ಟು ಬಂದಿರೋದು. ಇಂಥ ಮಕ್ಕಳು ಹೊಟ್ಟೆ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ಬೈಯೋದೆಲ್ಲ ಅದಕ್ಕೆ ಹೇಳೋದು ಎಲ್ಲ ಮೂರು ಬಿಡ್ಬೇಕು ಅಂತ್ಯ. ಅದಕ್ಕೆ ಹೇಳೋದು ಏನಿದು ಹೇಳ್ರಣ್ಣ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಕ್ಯಾಮ್ರಾ ನೋಡಿದ್ರೆ ಸುಮ್ಮನಾಗೋಯ್ತಾನ. ಎಲ್ಲ ಹೇಳ್ತಾ ಇರ್ತಾನೆ ಹಾಯ್ ಬಾಯ್ ಡವ್ ಅಂತ. ಇಂಥ ಡವ್ಗಳು ನಾವು ಬೇಜಾರು ನೋಡ್ಬಿಟ್ಟಿದೀವಿ. ಅಂಬೇಡ್ಕರ್ ಮುದ್ದಲ್ಲಿ ನೆಹರು ನಗರಿಂದ ಬರ್ತಾ ಇದ್ದೀನಿ. ಪಂಚಗಿರಿ ನಗರಿಂದ ಬರ್ತಾರೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಜಾಸ್ತಿ ಏನಿಲ್ಲ, ಈಗ ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಬೆಳಗ್ಗೆ ಎದ್ಬಿಟ್ಟು ಜಿಮ್ಗೆ ಹೋಗ್ಬೇಕು. ಈಗ ಅಲ್ಲಿ ದೇವ್ರು ಕುಣ್ಸವ್ರೆ, ಹೋಗ್ಬಿಟ್ಟು ಒಂದೆರಡು ಸ್ಟೆಪ್ ಹಾಕೋಣ ಬನ್ನಿ. ಇಲ್ಲಿ ನಮ್ಮ ಹುಡುಗನೇ ಪೂಜೆ ಹೂನಾ ಆಕ್ಚುಲಿ ನಮ್ಮ ಹುಡುಗನೇ ಪೂಜಾರಿ. ಇದು ಆಕ್ಚುಲಿ ಇಲ್ಲಿ ನಮ್ಮ ಫ್ರೆಂಡೇನೆ ಪೂಜಾರಿ, ದೇವ್ರ ಪೂಜೆ ಮಾಡ್ತಾರೆ. ಅಲ್ಲಿ ತೋರಿಸು. ಸೊ ನೋಡಿ ನಮ್ಮ ಫ್ರೆಂಡು ಖುಷಿ ಪಡಿ. ಸೊ ಇನ್ನೊಂದು 2 ನಿಮಿಷ ದೇವ್ರಿಗೆ ಅಲಂಕಾರ ಮಾಡ್ತಿದ್ದಾರೆ. ಅಲಂಕಾರ ಮಾಡ್ಬಿಟ್ಟು ಬರ್ತಾರೆ. ಬಂದಮೇಲೆ ಮಾತಾಡ್ತಾನೆ. ನನ್ನ ಫ್ರೆಂಡೇ ಅವನು ಆ್ಯಕ್ಚುಲಿ. ಬಟ್ ಈಗ ಅವನ ಕರ್ತವ್ಯದಲ್ಲಿದ್ದಾನೆ. ಬಟ್ ಪೂಜಾರಿ ಕೆಲಸದಲ್ಲಿದ್ದಾರೆ. ಸೊ ಪೂಜಾರಿಗಳಿಗೆ ಬೆಲೆ ಕೊಡಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ, ರೆಸ್ಪೆಕ್ಟ್ ಕೊಟ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ ಚಿರಂಜೀವಿ ಏನಣ್ಣ? ಸ್ಟಾರ್ ಚಿರಂಜೀವಿ ಶತಮಾನ ಮನ್ನದೆ ನೀರ್ ಹಾಕೊಂಡಂಗೆ ಕುಡಿದು ಬಿಟ್ಟವನೆ. ಬನ್ನಿ ಸ್ವಾಮಿಗಳೇ, ಏನ್ ಸಮಾಚಾರ? ಸ್ವಲ್ಪ ಹತ್ರನೇ ಏನಾಗಲ್ಲ. ಏನ್ ಸಮಾಚಾರ? ಆಯ್ತು ಬರ್ರಿ. ನನ್ನ ಇಟ್ಕೊಂಡೆಲ್ಲ ಹಾಗೆಲ್ಲ ಮಾಡ್ತಾ ಇದ್ದೆ. ಹ್ಞೂ ಆಯ್ತು. ಅಲ್ಲಿ ನೋಡಿ ಡವ್ ಎಲ್ಲ ಮಾಡಬೇಡ. ಆಯ್ತಿರೋ ನಿಮ್ಮ ಮಾಟುಗಳು ನನಗೇನು ಗೊತ್ತಿಲ್ಲ. ಹಾಗೆಲ್ಲ ಮಾಡ್ತಾ ಇದ್ದಲ್ಲ ಗುರು. ಏನು ಹೇಳಿ ಹ್ಞೂ ಯೂಟ್ಯೂಬ್ ಚಾನಲ್ ಐತೆ ನಂದು. ಮೈಕ್ ಅಲ್ಲಪ್ಪ, ಮೈಕ್ ಎಲ್ಲ ಐತೆ, ಹಾಳಾಗ್ಬಿಟ್ಟೈತೆ. ಇದು ಲೇಸರ್ ಬಿಡಬಾರ್ದು, ಗೊತ್ತಿಲ್ವಾ? ಲೇಸರ್ ಯೂಸ್ ಮಾಡಬಾರ್ದು ಅಂತ. ಯಾಕೆ? ಬ್ಯಾನ್ ಮಾಡೋರು ಇದನ್ನ ನೋಡಿಲ್ಲ. ಇರೋ ನಿನ್ ಕಂಟೆಂಟ್
ಕಣ್ಣಿಗೆ ಬಿಡ್ತೀನಿ ಏಯ್ ಕೊಡಲಿ ಕ್ಯಾಮ್ರಾ ಬಿಟ್ರೆ ಕಾಣಿಸಲ್ಲ. ಯಾಕೆ ಕಾಣಲ್ಲ? ಹೌದಾ ಬಿಟ್ಟು ಕಾಣಿಸ್ತಾ ಕಾಣುತ್ತೆ. ಬಾಯ್. ಸಿಕ್ಕಿ ನನ್ನ PU ಫ್ರೆಂಡ್ ಅವನು. ನನ್ನ PU ಮುಗಿಸಿ ಡಿಗ್ರಿ 3 ವರ್ಷ ಕಂಪ್ಲೀಟ್ ಮಾಡಿ 1 ವರ್ಷ ಗ್ಯಾಪ್ ಆಗಿ ಈಗ LLB ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿದ್ದೀನಿ. 6ರಿಂದ 7 ವರ್ಷ ಆಯಿತು. ಇಷ್ಟು ದಿನ ಆದಮೇಲೆ ಸಿಕ್ಕಿದಾನೆ, ಖುಷಿ ಆಯಿತು ಮಾತಾಡಿಸಿ. ಅಷ್ಟೇ, ಇನ್ನೇನು ಹೇಳೋಕೆ ಬರಲ್ಲ. ಹಳೇದೆಲ್ಲ ನೆನಪಾಯಿತು, ಬೇಜಾರಾಯ್ತೈತೆ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಮೂಲೆಯಲ್ಲಿದ್ದಾರೆ. ಇಷ್ಟೊತ್ತು ವಿಡಿಯೋ ಮಾಡಿದೆ, ನೋಡ್ಕೊಂಡಿಲ್ಲ, ಮೈಕ್ ಹಾಳಾಗೋಗ್ಬಿಟ್ಟಿತ್ತು. ಏನೇನು ಮಾತಾಡಿದೆ, ಏನೇನು ಆಯಿತು, ಕಂಪ್ಲೀಟ್ಲಿ ವಾಶ್ಔಟ್ ಆಗಿದೆ. ಜಸ್ಟ್ ವಿಡಿಯೋ ಒಂದಿದೆ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ. ಆದಷ್ಟು ಪ್ರಯತ್ನ ಮಾಡ್ತೀವಿ ಫ್ರೆಂಡ್ಸ್, ಬೇಜಾರಂತೂ ಆಗ್ಬೇಡಿ. ನಿಮ್ಗೆ ಖುಷಿ ಪಡಿಸೋದಂತೂ ನಮಗಿದ್ದು ನಾವು ಖುಷಿ ಪಡಿಸ್ತೀವಿ. ಹೌದು, ಆದಷ್ಟು ಬೇಗ ವಿಡಿಯೋ ಬರುತ್ತೆ, ದಯವಿಟ್ಟು ನೋಡಿ. ಆದರೂ ಆಲ್ಮೋಸ್ಟ್ ಫುಲ್ ವಿಡಿಯೋ ಕಂಪ್ಲೀಟ್ ಆಗಿಬಿಟ್ಟಿತ್ತು. ಆಮೇಲೆ ಲಾಸ್ಟಲ್ಲಿ ನೋಡ್ಕೊಳ್ತಾ ಇದ್ದೀನಿ, ಆಡಿಯೋ ಇಲ್ಲ, ಬರೀ ವಿಡಿಯೋ ಮಾತ್ರ ಆಗಿದೆ. ನೋಡೋಣ, ನಿಮ್ಮ ದಯ ದಾಕ್ಷಿಣ್ಯದಿಂದ ನಾನು ಒಂದು ಒಳ್ಳೆ ಫೋನ್ ತೊಗೊಂಡು, ಒಳ್ಳೆ ಮೈಕ್ ತೊಗೊಂಡು ದೊಡ್ಡ ಬ್ಲಾಗರ್ ಆದೆ. ಖುಷಿನೇ. ಕಾರ್ ತಗೊಂತಾನೆ ಹೊತ್ತು ಇನ್ನು ಮೈಕ್ ತಗೊಳಲ್ಲ, ಮುಂದೆ ಮಾಡು. ಇರೋ ಆಯ್ತು. ಟೈಮ್ 12 ಗಂಟೆ ಆದರೂ ಇನ್ನೂ ಜನಗಳು ಬೇಜಾನ್ ಅಡ್ಡಾಡ್ತವ್ರೆ, ಅದಕ್ಕೆ ಜಾತ್ರೆ ಅನ್ನೋದು. ಈ ಜಾತ್ರೆಗೆ ಜಾತ್ರೆ ಥರ ರೆಡಿ ಆಗೋ ಬರೋ ಹುಡುಗಿರು ಇದು ಜಾತ್ರೆ ಆಗಿದ್ದಾರೆ. ತೋರಿಸ್ತಾ ಇರ್ತೀವಿ ಒಂದೊಂದೇ ಜಾತ್ರೆಗಳನ್ನ, ನೀವು ನೋಡ್ತಾ ಇರಿ. ಹುಡುಗಿರು ಜಾತ್ರೆ ಥರ ರೆಡಿಯಾಗಿ ಬರ್ತಾರಾ ಅಥವಾ ಜಾತ್ರೆಗೆ ಹುಡುಗರು ಜಾತ್ರೆ ಥರ ರೆಡಿಯಾಗಿ ಬರ್ತಾರಾ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದೆ ಕಮೆಂಟ್ ಮಾಡಿ. ಗೊತ್ತಾಗಿಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ನಾವೇ ಹಾಕ್ತೀವಿ, ದಯವಿಟ್ಟು ನೋಡ್ಕೊಳ್ಳಿ. ಮಚ್ಚ ನೀನು ಹೇಳು ಮಚ್ಚ. ಅಲ್ಲ ಬೇಡ, ಅದನ್ನ ಕಮೆಂಟ್ ಮಾಡ್ಲಿ ಅವರು, ನಾವು ಆಮೇಲೆ ಹೇಳೋಣ. ಅಲ್ಲ, ಅದು ಕಮೆಂಟ್ ಮಾಡಲಿ, ಬೇಕಾದ್ರೆ ಇದು ಕಟ್ ಮಾಡಿ ಲಾಸ್ಟಲ್ಲಿ ಹಾಕ್ತೀನಿ. ನನಗೆ ನೀನು ಹೇಳು, ಜಾತ್ರೆಗೆ ಹುಡುಗಿರು ಜಾತ್ರೆ ಥರ ರೆಡಿಯಾಗಿ ಬರ್ತಾರಾ ಅಥವಾ ಹುಡುಗರು ಜಾತ್ರೆ ಥರ ರೆಡಿಯಾಗಿ ಬರ್ತಾರಾ? ಹುಡುಗಿರ್ನ ನೋಡೋಕೆ ಹುಡುಗರು ಜಾತ್ರೆ ಥರ ರೆಡಿ ಆಗಿರ್ತಾರೆ, ಹುಡುಗರ್ನ ನೋಡೋದಕ್ಕೆ ಹುಡುಗಿರ್ ಜಾತ್ರೆ ಥರ ರೆಡಿ ಆಗಿರ್ತಾರೆ. ಜಾತ್ರೆಗೆ ಜಾತ್ರೆಗಳೇ ಬಂದಿರ್ತವೆ, ಅದಕ್ಕೆ ಇದನ್ನ ಜಾತ್ರೆ ಅಂತ ಕರೆಯೋದು. ಆ್ಯಕ್ಚುಲಿ ಈಗ ನಾವು ಅಡ್ಡಾಡ್ತಾ ಇರೋ ರೋಡ್ ಬಂದ್ಬಿಟ್ಟು ಫುಲ್ಲು ಗಾಡಿಗಳಿರುತ್ತೆ, ಯಾವಾಗ ನೋಡಿದ್ರು ಫುಲ್ ಗಾಡಿಗಳಿರುತ್ತೆ. ಇದೇ ಬಂದರೂ ಗಾಡಿ ಇರುತ್ತೆ. ಇವತ್ತೊಂದಿನ ಮಾತ್ರನೇ ನಮ್ಗೆ ಈ ಥರ ಫ್ರೀಯಾಗಿ ಸಿಕ್ಕೋದು. ಸೊ ನೋಡಿ ನೀವು ಒಂದ್ಸತಿ, ಆದರೆ ನೆಕ್ಸ್ಟ್ ಇಯರ್ 2026 ಒಂದ್ಸತಿ ವಿಸಿಟ್ ಮಾಡಿ. ಫೆಬ್ರವರಿಯಲ್ಲೇ ಇರುತ್ತೆ, ಅದನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬಿಡ್ತೀರಿ. ಆ್ಯಕ್ಚುಲಿ ಈ ಜಾತ್ರೆ ವ್ಲಾಗು ಅಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟಾಟಾ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಫ್ರೆಂಡ್ಸ್, ಲವ್ ಯು.